ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಪುನರುತ್ಥಾನದ ದಿನವನ್ನು ನಮ್ಮ ಯೇಸು ಸಜೀವವುಳ್ಳವರಾಗಿದ್ದಾರೆಂದು ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ ಪ್ರತಿ ಭಾನುವಾರ ದೇವರ ಮಕ್ಕಳಾಗಿರುವ ನಾವು ದೇವರನ್ನು ಸ್ತುತಿಸುತ್ತಾ ದೇವಾಲಯಕ್ಕೆ ಹೋಗಿ ಆತನನ್ನು ಆರಾಧಿಸುತ್ತಾ ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಕರ್ತನನ್ನು ಘನಪಡಿಸಲು ಬದ್ಧರಾಗಿದ್ದೇವೆ. ಮತ್ತೆ ಸಭೆಗೆ ಹೋಗಲು ಸಿದ್ಧರಾಗ್ತಾ ಇದ್ದೀರಾ? ಈಗ ಕೆಲವು ನಿಮಿಷಗಳವರೆಗೂ ದೇವರ ವಾಕ್ಯವನ್ನು ಧ್ಯಾನಿಸೋಣ ಬನ್ನಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಭಾನುವಾರದಂದು ನಿಮ್ಮ ಆಲಯದಲ್ಲಿ ನಾವೆಲ್ಲರೂ ಆರಾಧನೆ ಮಾಡುವುದಕ್ಕಾಗಿ ಆತ್ಮದಿಂದಲೂ ಸತ್ಯದಿಂದಲೂ ನಿಮ್ಮನ್ನು ಆರಾಧಿಸುವಂತೆ ಸಹಾಯ ಮಾಡಿರಿ. ಈ ಸಮಯದಲ್ಲಿ ನಮ್ಮೆಲ್ಲರನ್ನು ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಅವಸರದಲ್ಲಿದ್ದಿರ್ತೀರಿ ಪ್ರಿಯರೇ, ಸಭೆಗೆ ಹೋಗುವುದಕ್ಕಾಗಿ. ಒಂದು ವೇಳೆ ಈಗಾಗಲೇ ನೀವು ಹೊರಟಿರಬಹುದು, ತಿರುಗಿ ಬಂದ್ಮೇಲೆ ಕೂಡ ವೀಕ್ಷಿಸಬಹುದು. ಒಂದು ವೇಳೆ ನಿಮ್ಮ ಸಭೆ ತಡ ಮಾಡಿ ಆರಂಭ ಆಗೋದಾದ್ರೆ ಮೊದಲು ಈ ಅನುದಿನದ ಧ್ಯಾನದಲ್ಲಿಯೂ ಕೂಡ ಪಾಲ್ಗೊಳ್ಳುವವರಾಗಿರಿ. ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಪ್ರಾರ್ಥನೆ ಯೇಸು ಕಲಿಸಿರುವ ಪ್ರಾರ್ಥನೆಯಾಗಿದೆ. ಕೆಲವರು ಇದಕ್ಕೆ ಪರಲೋಕ ಪ್ರಾರ್ಥನೆ ಅನ್ನುತ್ತಾರೆ. ಆದರೆ ಪರಲೋಕದಲ್ಲಿ ನಾವು ಪ್ರಾರ್ಥಿಸುವ ಅಗತ್ಯವಿರಲ್ಲ, ಯಾಕೆಂದರೆ ಯೇಸುವಿನ ಬಳಿಯಲ್ಲಿಯೇ ನಾವು ಇರ್ತೇವಲ್ಲವೇ? ಹಾಗಾಗಿ ಅದಕ್ಕೆ ಪರಲೋಕ ಪ್ರಾರ್ಥನೆ ಅನ್ನುವುದಕ್ಕಿಂತ ಯೇಸು ಕಲಿಸಿರುವ ಪ್ರಾರ್ಥನೆ ಎಂದು ಕರೆಯುವುದು ಉತ್ತಮವಾಗಿರುತ್ತೆ. ನನಗೆ ಗೊತ್ತು, ನಿಮ್ಮಲ್ಲಿ ಬಹಳಷ್ಟು ಜನ ಕಣ್ಣು ಮುಚ್ಚಿಕೊಂಡು ಈ ಪ್ರಾರ್ಥನೆಯನ್ನು ನೀವು ಮಾಡಬಲ್ಲಿರಿ ಎಂದು. ಬಹಳಷ್ಟು ಸಾರಿ ಹಾಗೆ ಮಾಡ್ತಾ ಇರ್ತೇವೆ. ಕೆಲವೊಂದು ಆಲಯಗಳಲ್ಲಿ ಖಚಿತವಾಗಿಯೂ ಈ ಪರಲೋಕ ಪ್ರಾರ್ಥನೆ ಒಂದೆರಡು ಸಾರಿ ಕೂಡ ಮಾಡುತ್ತಾರೆ. ಕುಟುಂಬ ಪ್ರಾರ್ಥನೆಯಲ್ಲಿ ಮಾಡುತ್ತಾ ಇರ್ತಾರೆ. ಬಹಳಷ್ಟು ಸಾರಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಕೆಲವರಂತೂ ಇದೇ ಪ್ರಾರ್ಥನೆಯಾಗಿದೆ ಅನ್ನುವಂತೆ ಅನೇಕ ಸಾರಿ ಇದೇ ಪ್ರಾರ್ಥನೆ ಮಾಡಿ ಮುಗಿಸುತ್ತಾರೆ. ಅಷ್ಟು ಮಾತ್ರವಲ್ಲ, ಕೆಲವೊಂದು ಚರ್ಚಸ್ಗಳಲ್ಲಿ ಅಗತ್ಯವಿಲ್ಲ, ಅದು ಯೇಸು ಕಲಿಸಿದ ಪ್ರಾರ್ಥನೆಯಾಗಿದೆ ಎಂದು ಕೆಲವರು ಮಾಡೋದೇ ಇಲ್ಲ. ಆದರೆ ಇಲ್ಲಿ ಪ್ರಾರ್ಥನೆ ಅಂದ್ರೆ ಇದನ್ನು ಮಾತ್ರ ಮಾಡಬೇಕೆಂದು ಇಲ್ಲಿ ಯೇಸು ಹೇಳಿಲ್ಲ. ಕೆಲವೊಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಕೆಲವೊಂದು ಮುಖ್ಯವಾದ ಅಂಶಗಳನ್ನು ಇದರಲ್ಲಿ ನಾವು ನೋಡುತ್ತೇವೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಅನುದಿನದ ಆಹಾರ ನಮಗೆ ದಯಪಾಲಿಸಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸಿರಿ, ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿಮ್ಮವೇ ಆಗಿವೆ. ಇದೇ ಅಲ್ಲವೇ? ಇಲ್ಲಿ ನೋಡ್ತೇವೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಾಮ, ನಿಮ್ಮ ನಾಮ, ದೇವರ ನಾಮವು, ಆತನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಅಷ್ಟಕ್ಕೂ ಕರ್ತನಿಗೆ ಎಷ್ಟು ನಾಮಗಳಿವೆ ಎಂದು ನಿಮಗೆ ಗೊತ್ತಾ ನಿಮಗೆ? ಈ ದಿನಗಳಲ್ಲಿ ಕನ್ನಡ ಹಾಡುಗಳಲ್ಲಿ ಈ ಒಂದು ದೇವರ ನಾಮಗಳಿಗೆ ಇಬ್ರಿಯ ಹೆಸರಿಟ್ಟು ಹಾಡುತ್ತಾ ಇರ್ತಾರೆ. ಕನ್ನಡದಲ್ಲಿ ಆ ಪದಗಳನ್ನು ಹಾಡುವಾಗ ಕೇಳಲು ಎಷ್ಟೋ ಚೆನ್ನಾಗಿರುತ್ತೆ. ಯೆಹೋವ ರಾಫಾ, ಆತನು ನನ್ನನ್ನು ಸ್ವಸ್ಥಪಡಿಸುವಾತನು. ಯೆಹೋವ ಈರೆ, ಆತನೇ ನನಗೆ ಸಹಾಯ ಮಾಡುವಾತನು. ಯೆಹೋವ ಶಾಲೋಮ್, ನನಗೆ ಸಮಾಧಾನ ಕೊಡುವಾತನು. ಯೆಹೋವ ನಿಸ್ಸಿ, ಆತನೇ ನನ್ನ ಜಯಧ್ವಜವು. ಹೀಗೆ ಅನೇಕ ನಾಮಗಳಿವೆ. ಅಂದರೆ ನಮ್ಮ ದೇವರು ಎಷ್ಟು ದೊಡ್ಡ ದೇವರಾಗಿದ್ದಾರೆಂದು ಆ ಹೆಸರುಗಳಲ್ಲಿ ನಮಗೆ ತಿಳಿಯಪಡಿಸುತ್ತಾ ಇದ್ದಾರೆ. ಆತನು ದೊಡ್ಡ ಶಕ್ತಿಯುಳ್ಳಾತನು, ಇರುವಾತನೂ ಆಗಿದ್ದು ಸ್ವಸ್ಥಪಡಿಸುವಾತನಾಗಿದ್ದಾನೆ. ನಮಗೆ ಸಹಾಯ ಮಾಡುವಾತನಾಗಿದ್ದಾನೆ. ನಮಗೆ ಜಯ ಕೊಡುವಾತನಾಗಿದ್ದಾನೆ. ನಮ್ಮ ಸಂಗಡ ಇರುವಾತನಾಗಿದ್ದಾನೆ. ಸೊ ಯಾವಾಗ ದೇವರನ್ನು ನಾವು ಹೊಗಳುತ್ತೇವೋ, ಪ್ರಾರ್ಥನೆಯಲ್ಲಿ ದೇವರ ನಾಮಗಳನ್ನೆಲ್ಲ ನೆನಪು ಮಾಡಿಕೊಂಡು ಆತನ ಶ್ರೇಷ್ಠತೆಯನ್ನು ವರ್ಣಿಸುತ್ತೇವೋ, ನಿಮ್ಮ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಎಂದು ಹೇಳುತ್ತೇವೋ, ಆತನ ಶ್ರೇಷ್ಠ ನಾಮಗಳ ಕುರಿತಾಗಿ ಎಷ್ಟು ವಿಧವಾಗಿ ಆತನು ನಮ್ಮನ್ನು ಹೇಗೆ ಕಾಪಾಡಬಲ್ಲನೆಂದು, ಎಂತಹ ದೊಡ್ಡ ದೇವರನ್ನು ನಾವು ಆರಾಧಿಸುತ್ತಿದ್ದೇವೆ ಎಂದು ನಾವು ಜ್ಞಾಪಕ ಮಾಡಿಕೊಳ್ಳೋದಾದ್ರೆ, ಆಗ ನಮ್ಮ ಪ್ರಾರ್ಥನೆ ಪ್ರೈಸ್ದೊಂದಿಗೆ ಪ್ರಾರಂಭವಾಗುತ್ತೆ. ಪ್ರಾರ್ಥನೆ ಶುರು ಮಾಡಿದ ತಕ್ಷಣ ಅದು ಬೇಕು ಇದು ಬೇಕು ಎಂದು ಕೇಳಿಕೊಳ್ಳುವಂಥದ್ದಲ್ಲ. ಪ್ರಾರ್ಥನೆ ಶುರು ಮಾಡಿದ ತಕ್ಷಣವೇ ದೇವರನ್ನು ಸ್ತುತಿಸಿರಿ. ಎಂತಹ ದೊಡ್ಡ ದೇವರನ್ನು ನೀವು ಎದುರುಗೊಳ್ಳಲಿಕ್ಕಿದ್ದೀರಿ ಎಂದು, ಎಂತಹ ದೊಡ್ಡ ದೇವರಿಗೆ ಪ್ರಾರ್ಥಿಸ್ತಾ ಇದ್ದೀರಿ ಎಂದು, ನಿಮ್ಮ ದೇವರು ಯಾರೆಂದು ಅರಿತುಕೊಳ್ಳಿರಿ. ಆತನು ಏನ್ ಮಾಡಬಲ್ಲನು, ಆತನು ಏನೆಲ್ಲ ಮಾಡಿದ್ದಾನೆಂದು, ಕರ್ತನ ಉಪಕಾರಗಳನ್ನೆಲ್ಲ ನೆನೆಸಿಕೊಳ್ಳುತ್ತಾ ಆತನ ಶ್ರೇಷ್ಠತೆಯನ್ನೆಲ್ಲ ಸ್ತುತಿಸುವಂಥದ್ದನ್ನು ಕಲಿತುಕೊಳ್ಳಬೇಕು.
ಸ್ತುತಿಯೊಂದಿಗೆ ನಮ್ಮ ಪ್ರಾರ್ಥನೆ ಪ್ರಾರಂಭಿಸಲ್ಪಡಬೇಕು ಎನ್ನುವಂಥದ್ದನ್ನು ಇಲ್ಲಿ ಮೊದಲ ಅಂಶವಾಗಿ ನೋಡುತ್ತೇವೆ. ಎರಡನೆಯದು, ನಿನ್ನ ರಾಜ್ಯವು ಇಳಿದು ಬರಲಿ, ಪರಲೋಕದಲ್ಲಿ ನಿಮ್ಮ ಚಿತ್ತ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಿಮ್ಮ ಚಿತ್ತವೇ ನೆರವೇರಲಿ. ಯಾವುದು ಏನೇ ಆಗಲಿ, ಹೇಗೆ ಆಗಲಿ, ನಿಮಗೇ ನಾವು ಮೊದಲನೇ ಸ್ಥಾನವನ್ನು ಕೊಡುತ್ತೇವೆ ದೇವರೇ. ಅಂದರೆ ಪ್ರಯಾರಿಟೀಸ್. ಜೀವಿತದಲ್ಲಿ ದೇವರಿಗೆ ಮೊದಲ ಸ್ಥಾನ ಕೊಡಬೇಕು. ನನ್ನ ನೀತಿಯನ್ನು, ರಾಜ್ಯವನ್ನು ಮೊದಲು ಹುಡುಕಿರಿ, ಆನಂತರ ನಿಮಗೆ ಬೇಕಾದದ್ದೆಲ್ಲ ಕೊಡ್ತೇನೆಂದಿದ್ದಾರೆ ದೇವರು. ದೇವರಿಗೆ ನಾವು ಹೇಳಬೇಕಾದದ್ದು ನನ್ನ ಇಷ್ಟವಲ್ಲ, ದೇವರೇ ನಿಮ್ಮ ಇಷ್ಟವೇ ನೆರವೇರಬೇಕು. ಸ್ನಾನಿಕನಾದ ಯೋಹಾನನು ಹೇಳ್ತಾನೆ, ನಾನು ತಗ್ಗಿಸಲ್ಪಡಬೇಕು, ಆತನು ಹೆಚ್ಚಿಸಲ್ಪಡಬೇಕು. ನಮ್ಮ ಪ್ರಾರ್ಥನೆಯಲ್ಲಿ ಯಾವತ್ತೂ ಕೂಡ ಕರ್ತನನ್ನು ಹೆಚ್ಚಿಸಬೇಕು, ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ಆ ಫರಿಸಾಯನು ತನ್ನನ್ನು ತಾನು ಹೆಚ್ಚಿಸಿಕೊಂಡಿರುವುದರಿಂದ ದೇವರು ಅವನ ಪ್ರಾರ್ಥನೆ ಅಂಗೀಕರಿಸಲಿಲ್ಲ. ದೇವರ ಸನ್ನಿಧಿಗೆ ಹೋಗುವಾಗ ನಮ್ಮನ್ನು ನಾವು ತಗ್ಗಿಸಿಕೊಂಡರೆ, ವಾಕ್ಯ ಹೇಳುತ್ತದೆ, ತನ್ನನ್ನು ತಾನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡ್ತಾನೆ. ಅಷ್ಟು ಮಾತ್ರವಲ್ಲ, ದೇವರ ಶ್ರೇಷ್ಠತೆಯ ಮುಂದೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನೆಂದು ತಿಳಿಯಪಡಿಸುವುದಾದರೆ, ನೀವು ಎಷ್ಟೊಂದು ಕೊರತೆಯಲ್ಲಿದ್ದೀರಿ ಎಂದು ನಿಮಗೆ ಗೊತ್ತಾಗುತ್ತೆ. ಅದಕ್ಕಾಗಿಯೇ ನಾವು ಮೊದಲನೇದಾಗಿ ಕರ್ತನನ್ನು ಸ್ತುತಿಸಬೇಕು. ಎರಡನೇದಾಗಿ ಆತನಿಗೆ ಮೊದಲನೆಯ ಸ್ಥಾನವನ್ನು ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಆತನಿಗೆ ಮೊದಲ ಸ್ಥಾನ ಕೊಡಬೇಕು. ಆ್ಯಂಡ್ ಮೂರನೇದಾಗಿ, ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ಹೀ ಈಸ್ ಅವರ್ ಪ್ರೊವೈಡರ್. ಆತನ ಪ್ರೊವಿಷನ್ಸ್ ನಮ್ಮ ಅವಶ್ಯಕತೆಗಳೆಲ್ಲ ತೀರಿಸಿ ಬಿಡುತ್ತವೆ. ಕೇಳಬಹುದು, ಕೇಳಬೇಕು, ನನಗೇನು ಬೇಕು ಎಂದು. ದೇವರೇ, ನನಗಿದು ಬೇಕು ಎಂದು ಬೇಡುವುದರಲ್ಲಿ ತಪ್ಪೇನಿಲ್ಲ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು ಎಂದು ಯೇಸು ಹೇಳಿದ್ದಾರೆ. ನನ್ನ ನಾಮದಲ್ಲಿ ನೀವೇನೇ ಬೇಡಿಕೊಂಡರೂ ಕೊಡ್ತೇನೆಂದಿದ್ದಾರೆ ಯೇಸು. ಪ್ರಾರ್ಥನೆಯಲ್ಲಿ ಸ್ತುತಿಸುವುದು ಒಂದು ಭಾಗವಾಗಿರೋದಾದರೆ, ಪ್ರಾರ್ಥನೆಯಲ್ಲಿ ದೇವರಿಗೆ ನಾವು ಮೊದಲನೇ ಸ್ಥಾನ ಕೊಡುವುದು ಎರಡನೇ ಭಾಗ ಆಗಿರೋದಾದರೆ, ಪ್ರಾರ್ಥನೆಯಲ್ಲಿ ನಮ್ಮ ಅವಶ್ಯಕತೆಗಳಿಗೋಸ್ಕರ ಬೇಡಿಕೊಳ್ಳುವುದು ಮೂರನೇ ಭಾಗವಾಗಿರುತ್ತೆ. ಏನಾಗಿದೆ ನಿಮ್ಮ ನಿಜವಾದ ಅವಶ್ಯಕತೆಗಳು? ಆಧ್ಯಾತ್ಮಿಕ ವಿಷಯಗಳನ್ನು ಕೇಳುವುದಾದರೆ ಶಾರೀರಿಕವಾದ ವಿಷಯಗಳು ಕೂಡ ನಮ್ಮಷ್ಟಕ್ಕೆ ನಾವು ಅವುಗಳನ್ನು ಹೊಂದಿಕೊಳ್ತೇವೆ. ಆದರೆ ಈ ದಿನಗಳಲ್ಲಿ ಶಾರೀರಿಕವಾದ ವಿಷಯಗಳನ್ನೇ ದೇವರ ಬಳಿಗೆ ಹೋಗಿ ಬೇಡಿಕೊಳ್ತಿದ್ದೇವೆ, ಆತ್ಮಿಕ ವಿಷಯಗಳನ್ನು ಬೇಡಿಕೊಳ್ಳುತ್ತಾ ಇಲ್ಲ. ನಮ್ಮ ಅನುದಿನದ ಆಹಾರ ಈ ಹೊತ್ತು ದಯಪಾಲಿಸು. ಮನುಷ್ಯ ಬದುಕಬೇಕಾದರೆ ಅನ್ನ ಬೇಕು, ಆಹಾರ ಬೇಕು. ಹಾಗೆಯೇ ನಾವು ಆಧ್ಯಾತ್ಮಿಕವಾಗಿಯೂ ಬದುಕಬೇಕಾದರೆ ನಮಗೆ ಖಚಿತವಾಗಿಯೂ ಸ್ಪಿರಿಚುವಲ್ ಫುಡ್, ಆತ್ಮಿಕ ಆಹಾರ ಕೂಡ ಬೇಕು. ಆಯಾ ದಿನಕ್ಕೆ ತಕ್ಕಂತೆ ದೇವರು ನಮ್ಮೊಂದಿಗೆ ಮಾತಾಡುತ್ತಾರೆ. ನನ್ನ ಮಾತೇ ನಿಮ್ಮನ್ನು ಬದುಕಿಸುತ್ತದೆ ಅಂದಿದ್ದಾರೆ. ನನ್ನ ಮಾತಿಗಾಗಿ ಆಸಕ್ತಿಯಿಂದ ಕಾದಿರಿ ಅಂದಿದ್ದಾರೆ. ಪ್ರತಿ ಅವಶ್ಯಕತೆ ತೀರಿಸುವ ಕರ್ತನಿದ್ದಾರೆ ಎಂದು ನಾವು ಜ್ಞಾಪಕದಲ್ಲಿಟ್ಕೊಂಡು ಆತನನ್ನು ಸ್ತುತಿಸಬೇಕು. ನಾಲ್ಕನೇದಾಗಿ, ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ನಮ್ಮನ್ನು ಕ್ಷಮಿಸು. ಕ್ಷಮಾಪಣೆ ಬೇಡಿಕೊಳ್ಳುವ ಅವಶ್ಯಕತೆ ಎಷ್ಟೋ ಇದೆ ಪ್ರಿಯರೇ. ಬಹಳಷ್ಟು ಸಾರಿ ತಿಳಿದೋ ಇಲ್ಲವೇ ತಿಳಿಯದೆಯೋ ಎಷ್ಟೋ ವಿಧಾನದಲ್ಲಿ ದೇವರನ್ನು ದುಃಖಪಡಿಸುತ್ತಲೇ ಇದ್ದೇವೆ. ಮಾತುಗಳಲ್ಲಿ, ಯೋಚನೆಗಳಲ್ಲಿ, ಕೆಲಸಗಳಲ್ಲಿ, ನಿರ್ಣಯಗಳಲ್ಲಿ. ಹಾಗಾಗಿ ಆಯಾ ದಿನಕ್ಕೆ ತಕ್ಕಂತೆ ದೇವರ ಮುಂದೆ ನಾವು ನಮ್ಮ ನಿರ್ಣಯಗಳನ್ನು, ನಮ್ಮ ತಪ್ಪುಗಳನ್ನು, ನಮ್ಮ ಎಡವಟ್ಟುಗಳನ್ನು, ಅದಕ್ಕೆ ಎಡವಟ್ಟು ಅನ್ನಬಹುದು, ಬಲಹೀನತೆ ಅನ್ನಬಹುದು, ವೀಕ್ನೆಸ್ ಅನ್ನಬಹುದು, ಮಿತಿಮೀರಿದ್ರೆ ಪಾಪ ಅನ್ನಬಹುದು, ಅಥವಾ ಕ್ರಮವನ್ನು ಅತಿಕ್ರಮಿಸಿ ಮೀರುವಂಥದ್ದು ಕೂಡ ಆಗಿರಬಹುದು. ನಮ್ಮನ್ನು ದೇವರು ಕ್ಷಮಿಸಬೇಕು ಎಂಬ ಆಸೆ ನಮಗೆ ಎಷ್ಟೋ ಇದೆ. ನಾವು ಕ್ಷಮಾಪಣೆ ಕೇಳುತ್ತಾ ನಮಗೆ ವಿರುದ್ಧವಾಗಿ ಯಾರ್ಯಾರು ಏನೇನು ಮಾಡಿದಾರೋ ಅವುಗಳನ್ನೆಲ್ಲ ನಾವು ಕ್ಷಮಿಸಬೇಕು. ನಾವು ಇತರರನ್ನು ಕ್ಷಮಿಸದೇ ಇದ್ದರೆ ನಾವು ಕೂಡ ಕ್ಷಮಿಸಲ್ಪಡುವುದಿಲ್ಲ. ಕ್ಷಮಿಸಿರಿ, ಆಗ ನೀವು ಕ್ಷಮಿಸಲ್ಪಡುವಿರಿ. ಹಾಗಾಗಿ ದೇವರ ಮುಂದೆ ಪ್ರತಿ ದಿನ ನಾವು ಕ್ಷಮಾಪಣೆ ಬೇಡುವವರಾಗಿರಬೇಕು. ನಮಗೆ ವಿರುದ್ಧವಾಗಿ ಕಾರ್ಯ ಮಾಡಿದವರನ್ನು ಕ್ಷಮಿಸುವುದನ್ನು ಕೂಡ ನಾವು ಕಲಿಯಬೇಕು. ಅವಾಗಲೇ ನಮ್ಮ ಮನಸ್ಸಾಕ್ಷಿ ಶುದ್ಧವಾಗಿರುತ್ತೆ. ನೀವು ಇತರರನ್ನು ಕ್ಷಮಿಸದಿದ್ದರೆ ನೀವು ಕ್ಷಮಿಸಲ್ಪಡುವುದಿಲ್ಲ, ಹೌದಲ್ಲವೇ? ನಿಮಗೆ ಮನಃಶಾಂತಿ ಇರೋದಿಲ್ಲ. ನಿಮ್ಮ ಜೀವಿತದಲ್ಲಿ ಅಭಿವೃದ್ಧಿ, ಆಶೀರ್ವಾದ ಇರೋದಿಲ್ಲ. ತಿಳಿದು ಮಾಡಿದ್ದೀರೋ ಇಲ್ಲವೇ ತಿಳಿಯದೆ ಮಾಡಿದ್ದೀರೋ ಗೊತ್ತಿಲ್ಲ. ನಿಮಗೆ ಹಿಂಸೆಗೊಳಿಸುವವರಿಗಾಗಿ ಪ್ರಾರ್ಥಿಸಿರಿ, ನಿಮ್ಮ ವೈರಿಗಳಿಗಾಗಿ ಪ್ರಾರ್ಥಿಸಿರಿ, ಶತ್ರುಗಳನ್ನು ಪ್ರೀತಿಸಿರಿ ಎಂದು ಯೇಸು ಹೇಳಿದಾರಲ್ಲವೇ? ಹಾಗಾಗಿ ನಾವು ಪ್ರತಿದಿನ ಯಾರಾದರೂ ನಮಗೆ ವಿರೋಧವಾಗಿ ಒಂದು ಕಾರ್ಯ ಮಾಡುವಾಗ ಎಷ್ಟೋ ಚೆನ್ನಾಗಿ ನೆನಪಿಟ್ಕೊಳ್ತೇವಲ್ಲವೇ? ನಾವು ದೇವರಿಗೆ ಹೇಗೆ ವಿರುದ್ಧವಾಗಿ ನಡೆದುಕೊಳ್ತಿದ್ದೇವೆಂದು ನೆನಪಿಟ್ಕೊಳ್ಳಲ್ಲ, ಪರೀಕ್ಷಿಸಿಕೊಳ್ಳಲ್ಲ. ನಾವು ದೇವರ ಸನ್ನಿಧಿಯ ಮುಂದೆ ದಿನಾಲೂ ಕ್ಷಮಾಪಣೆ ಕೇಳಬೇಕು. ಹಾಗೆ ಕ್ಷಮಾಪಣೆ ಕೇಳಲು ಸಿದ್ಧರಾಗಿರಬೇಕು. ನಮ್ಮ ವಿರೋಧಿಗಳನ್ನು ಕೂಡ ಕ್ಷಮಿಸಲು ಸಿದ್ಧರಾಗಿರಬೇಕು. ಅದಕ್ಕಾಗಿ ದೇವರ ಸಹಾಯ ಕೋರಬೇಕು.
ಮೊದಲು ದೇವರನ್ನು ಸ್ತುತಿಸಬೇಕು. ಪ್ರೈಸಿಂಗ್ ಗಾಡ್. ನಿಮ್ಮ ನಾಮ ಎಷ್ಟೋ ಉನ್ನತವಾದ ನಾಮವಾಗಿದೆ, ಮಹೋನ್ನತವಾದ ನಾಮವಾಗಿದೆ ದೇವರೇ. ಎರಡನೇದು ಪ್ರಯಾರಿಟಿ. ದೇವರೇ, ನೀವು ನನಗಾಗಿ ಮಾಡಿದ ಕಾರ್ಯಕ್ಕಾಗಿ ಮೊದಲ ಸ್ಥಾನ ನಿಮಗೆ ಕೊಡ್ತೇನೆ. ನೀವು ಕೊಟ್ಟ ಈ ದೊಡ್ಡ ರಕ್ಷಣೆ ಎಷ್ಟೋ ಶ್ರೇಷ್ಠ. ದೇವರಿಗೆ ಕೊನೆ ಸ್ಥಾನ ಅಲ್ಲ, ಎಲ್ಲದರಲ್ಲೂ ಮೊದಲ ಸ್ಥಾನ ಕೊಡಬೇಕು. ನಮ್ಮ ಇಷ್ಟ ಅಲ್ಲ, ನಮ್ಮ ಮನೆಯವರ ಇಷ್ಟವಲ್ಲ, ಮನುಷ್ಯರು ಹೇಳಿದಂತೆ ಅಲ್ಲ ದೇವರೇ, ನೀನು ಹೇಳಿದಂತೆ ಮಾಡ್ತೇನೆ ಅನ್ನಬೇಕು. ಹಾಗೆ ನಿರ್ಣಯ ತೆಗೆದುಕೊಂಡು ನೋಡಿ, ದೇವರ ರಾಜ್ಯದಲ್ಲಿ ದೊಡ್ಡ ವ್ಯಕ್ತಿಯಾಗಿರ್ತೀರಿ. ಮೂರನೇದಾಗಿ, ನಾವು ನಮ್ಮ ಅವಶ್ಯಕತೆಗಳಿಗಾಗಿ ಕರ್ತನಿಗೆ ಬೇಡಿಕೊಳ್ಳಬೇಕು. ಅದರಲ್ಲಿ ತಪ್ಪೇನಿಲ್ಲ. ನಮ್ಮ ಶಾರೀರಿಕ, ಮಾನಸಿಕ, ಆತ್ಮಿಕ, ಆಧ್ಯಾತ್ಮಿಕ ಕೊರತೆಗಳೆಲ್ಲ ತೀರಿಸಬಲ್ಲ ಕರ್ತನಾಗಿರುವುದರಿಂದ ನಮ್ಮ ಅನುದಿನದ ಆಹಾರವು ಈ ಹೊತ್ತು ದಯಪಾಲಿಸುವಾತನಾಗಿದ್ದಾನೆ. ಅದಕ್ಕಿಂತ ಮುಂಚೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು ಅನ್ನಬೇಕು. ಎಷ್ಟೋ ಸಾರಿ ನಾವು ಇತರರನ್ನು ಕ್ಷಮಿಸಲಾರದಕ್ಕಾಗಿಯೇ ನಾವು ಕ್ಷಮಿಸಲ್ಪಡ್ತಿಲ್ಲ. ಪ್ರತಿ ದಿನ ದೇವರ ಸನ್ನಿಧಿಯಲ್ಲಿ ನಾವು ಕ್ಷಮಾಪಣೆ ಹೊಂದಬೇಕಾದ ಅವಶ್ಯಕತೆ ಎಷ್ಟೋ ಇದೆ. ಬೈಬಲ್ನಲ್ಲಿ ಈ ಒಂದು ಪ್ರಾರ್ಥನೆ ನಾವು ನೋಡುತ್ತೇವೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನದಿಂದ ಈ ಒಂದು ಪರಲೋಕ ಪ್ರಾರ್ಥನೆ ಎಂದು ನೀವು ಹೇಳುವಂತಹ ಯೇಸು ಕಲಿಸಿರುವ ಪ್ರಾರ್ಥನೆ ನಾವು ಇಲ್ಲಿ ಓದಬಹುದು. ದೇವಾಲಯಕ್ಕೆ ಹೋಗಿ ಗೆಳಿ ಹೇಳಿದಂತೆ ಈ ಪ್ರಾರ್ಥನೆ ಹೇಳಿ ಬರ್ತೇವೆ. ಆದರೆ ಇದರಲ್ಲಿ ಎಷ್ಟು ದೊಡ್ಡ ಸಾರಾಂಶ ಇದೆ ನೋಡಿ. ದೇವರನ್ನು ಸ್ತುತಿಸಬೇಕು, ದೇವರನ್ನು ಘನಪಡಿಸಬೇಕು, ದೇವರಿಗೆ ಮೊದಲ ಸ್ಥಾನ ಕೊಡಬೇಕು, ನಮ್ಮ ಅವಶ್ಯಕತೆಗಳಿಗಾಗಿ ದೇವರಿಗೆ ಬೇಡಿಕೊಳ್ಳಬೇಕು, ನಾವು ಇತರರನ್ನು ಕ್ಷಮಿಸುವ ಹಾಗೆ ನಾವು ದೇವರ ಕ್ಷಮಾಪಣೆ ಕೋರಿಕೊಳ್ಳಬೇಕು. ನನ್ನನ್ನು ಕ್ಷಮಿಸಿರಿ ದೇವರೇ, ನನ್ನನ್ನು ಕ್ಷಮಿಸಿರಿ ದೇವರೇ, ನನ್ನ ದೋಷಗಳನ್ನು ಕ್ಷಮಿಸಿರಿ ದೇವರೇ ಎಂದು ದೇವರಿಗೆ ಬೇಡಿಕೊಳ್ಳಬೇಕು. ಆ್ಯಂಡ್ ಆನಂತರ ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಏನಂತೆ? ತಪ್ಪಿಸು. ಶೋಧನೆಯನ್ನು ಜಯಿಸುವವನು ಧನ್ಯನು ಪ್ರಿಯರೇ. ಪ್ರತಿದಿನ ನಮಗೆ ಒಂದಲ್ಲ ಒಂದು ಶೋಧನೆ ಎದುರಾಗ್ತವೆ. ಶೋಧನೆಗಳಲ್ಲಿ ನಮಗೆ ಜಯ ಸಿಗಬೇಕಾದರೆ ನಮ್ಮ ಖಂಡಬಲ, ನಮ್ಮ ಬುದ್ಧಿಬಲ, ಧನಬಲ ಇವುಗಳಲ್ಲಿ ಯಾವುದು ಕೂಡ ಕೆಲಸಕ್ಕೆ ಬರಲ್ಲ. ಶಕ್ತಿಯಿಂದಲ್ಲ, ಬಲದಿಂದಲ್ಲ, ಇದು ನನ್ನ ಆತ್ಮದಿಂದಲೇ ನಡೆಯುವುದು ಎಂದು ದೇವರು ಹೇಳಿದಾರಲ್ಲವೇ? ಹಾಗಾಗಿ ನಮ್ಮ ಜೀವಿತದಲ್ಲಿ ಶೋಧನೆ ಜಯಿಸುವುದಕ್ಕಾಗಿ ದೇವರ ಕೃಪೆ ನಮಗೆ ಅವಶ್ಯಕವಾಗಿದೆ. ಶೋಧನೆ ಜಯಿಸುವವನು ಧನ್ಯನು. ದೇವರು ನಾವು ತಾಳಿಕೊಳ್ಳಬಹುದಾದಂತಹ, ಸಹಿಸಿಕೊಳ್ಳಬಹುದಾದಂತಹ ಶೋಧನೆಯನ್ನೇ ಅನುಮತಿಸುತ್ತಾರೆ. ಅಷ್ಟು ಮಾತ್ರವಲ್ಲ, ಶೋಧನೆಯ ಜೊತೆಗೆ ನಾವು ತಪ್ಪಿಸಿಕೊಳ್ಳುವ ಮಾರ್ಗ ಕೂಡ ತೋರಿಸ್ತಾರೆ. ಹಾಗಾಗಿ ಶೋಧನೆ ಬಂದಿರುವುದರಿಂದ ಖಚಿತವಾಗಿ ಪಾಪದಲ್ಲಿ ಬೀಳುವುದಾಗಲಿ, ಶೋಧನೆ ಬಂದಿರುವುದರಿಂದ ಇನ್ನೇನು ನಾನು ಬಿದ್ದು ಹೋಗುತ್ತೇನೆ, ನಾನು ಜಾರಿ ಬೀಳ್ತೇನೆ ಅಂದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಮ್ಮನ್ನು ಶೋಧನೆಯಿಂದ ತಪ್ಪಿಸುವ ಕರ್ತನಿದ್ದಾನೆ. ಹಾಗಾಗಿ ಶೋಧನೆಯಿಂದ ತಪ್ಪಿಸು ದೇವರೇ ಎಂದು ಪ್ರಾರ್ಥಿಸಬೇಕು. ನಿಮ್ಮ ಬಲ ಅನುಗ್ರಹಿಸಿರಿ, ಶೋಧನೆಯೊಳಗಾಗದಂತೆ ನಿಮ್ಮ ಶಕ್ತಿ ದಯಪಾಲಿಸಿರಿ. ಶೋಧನೆಯಿಂದ ಬರುವಂತಹ ಕೇಡು, ಶಾಪ, ಪಾಪ ಅಂದರೆ ಶೋಧನೆಯಲ್ಲಿ ನಾವು ಬೀಳುವಾಗ ನಾವು ಎಡವಿ ಬೀಳುತ್ತಾ ಇರ್ತೇವೆ, ಸೈತಾನನಿಗೆ ಒಳಗಾಗುತ್ತಿರ್ತೇವೆ. ಅದಕ್ಕೆ ಕರ್ತನಿಗೆ ಬೇಡಿಕೊಳ್ಳಬೇಕು. ಈ ಲೋಕ ಅಧಿಪತಿಯಾಗಿರುವ ಸೈತಾನನು ಯಾರನ್ನು ನುಂಗಲಿ ಎಂದು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗಾಡ್ತಿದ್ದಾನೆ. ಅದಕ್ಕಾಗಿಯೇ ದೇವರ ಮಕ್ಕಳಾಗಿರುವ ನಾವು ದೇವರ ಆಲಯಕ್ಕೆ ದೇವ ಜನರೆಲ್ಲರೊಂದಿಗೆ ಸೇರಿ ದೇವರನ್ನು ಸ್ತುತಿಸಿದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಎಷ್ಟೋ ಒಳ್ಳೊಳ್ಳೆ ಹಾಡುಗಳನ್ನು ಹಾಡಬಹುದು. ನನ್ನ ಬಲವೆಲ್ಲ ನೀನೇ ದೇವರೇ, ಯೆಹೋವಾ ರಾಫಾ, ಯೆಹೋವಾ ಈರೇ, ಯೆಹೋವಾ ನಿಸ್ಸಿ, ಯೆಹೋವಾ ಜಯಧ್ವಜವು ನೀನೇ, ನನ್ನ ಆಧಾರ, ನನ್ನ ಕೋಟೆ, ನನ್ನ ದುರ್ಗ, ನನ್ನ ಸಮಸ್ತವೂ ಆತನೇ. ಪ್ರತಿದಿನ ಕರ್ತನಿಗೆ ಪ್ರಾರ್ಥಿಸುವುದನ್ನು ಆರಂಭಿಸುವಾಗ ಸ್ತುತಿಸುವುದನ್ನು ಕಲಿತುಕೊಳ್ಳಿರಿ. ಎರಡನೇದಾಗಿ ನಾವು ದೇವರ ಬಳಿಗೆ ಹೋಗಿ ನಮ್ಮ ಅವಶ್ಯಕತೆಗಳೆಲ್ಲ ಆತನಿಗೆ ಹೇಳಿ ಅವುಗಳನ್ನು ಮಾಡೆಂದು ಆತನಿಗೆ ಬೇಡಿಕೊಳ್ಳುವುದಲ್ಲ. ಆದರೆ ದೇವರೇ ನೀನು ಹೇಳು, ಅದನ್ನು ನಾನು ಮಾಡ್ತೇನೆ, ನಿನ್ನ ಚಿತ್ತವೇ ನೆರವೇರಲಿ. ಪರಲೋಕದಲ್ಲಿ ದೇವರ ಮಾತಿಗೆ ವಿರೋಧವೇ ಇಲ್ಲ. ದೆವ್ವಗಳೆಲ್ಲ ದೇವರ ಮಾತನ್ನು ಕೇಳ್ತವೆ. ನಾವು ಕೂಡ ದೇವರ ಮಾತನ್ನು ಕೇಳಬೇಕು. ಪ್ರತಿದಿನ ನಿಮ್ಮ ಮಾತು ನಾನು ಕೇಳ್ತೇನೆ ಎಂದು ದೇವರ ಸನ್ನಿಧಿಯಲ್ಲಿ ಒಪ್ಪಿಕೊಳ್ಳಬೇಕು. ನಮ್ಮ ಆಹಾರಕ್ಕೋಸ್ಕರ, ನಮ್ಮ ಅವಶ್ಯಕತೆಗಳಿಗೋಸ್ಕರ ಮೊದಲು ದೇವರ ರಾಜ್ಯ ನೀತಿ ಹುಡುಕುವಾಗ ಎಲ್ಲವೂ ಕೊಡ್ತೇನೆಂದು ಮಾತು ಕೊಟ್ಟಂತಹ ದೇವರು, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂದು ಹೇಳಿದ ಮಾತಿನ ಪ್ರಕಾರ ಬೇಡಿಕೊಳ್ಳಬೇಕು. ನಾವು ಕ್ಷಮಿಸಲ್ಪಟ್ಟು ಆಶೀರ್ವದಿಸಲ್ಪಡುವ ಹಾಗೆ ಇತರರನ್ನು ಕ್ಷಮಿಸಬೇಕು. ಆಯಾ ದಿನಕ್ಕೆ ತಕ್ಕಂತೆ ಸೂರ್ಯಾಸ್ತಮದವರೆಗೂ ಆ ಕ್ಷಮಾಪಣೆ ಇಟ್ಕೊಳ್ಳಲಾರದೆ ನಮ್ಮ ವಿರೋಧಿಗಳೊಂದಿಗೆ ಸಮಾಧಾನಗೊಳ್ಳುವುದು ಅವಶ್ಯಕವಾಗಿದೆ.
ಕರ್ತನು ನಮ್ಮನ್ನು ಕ್ಷಮಿಸುವಾಗ ನಾವು ಕೂಡ ಇತರರನ್ನು ಕ್ಷಮಿಸಲು ಬದ್ಧರಾಗಿರುತ್ತೇವೆ. ಹಾಗೆಯೇ ಶೋಧನೆಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ, ಶೋಧನೆಕರವಾದ ಸ್ಥಳಗಳಿಂದ ದೂರ ಇರುವುದಕ್ಕಾಗಿ, ಕೇಡಾಗಿ ಕಾಣಿಸಿಕೊಳ್ಳುವುದರಿಂದ ದೂರ ಇರುವುದಕ್ಕಾಗಿ, ಶೋಧನೆಯಿಂದ ತಪ್ಪಿಸುವುದು ಯೆಹೋವನ ವಶದಲ್ಲಿರುವುದರಿಂದ, ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗ ದೇವರು ತೋರಿಸಿಕೊಡುತ್ತಾ ಇರುವುದರಿಂದ, ದೇವರ ಶೋಧನೆಯೊಳಗೆ ಕೇಡಿನೊಳಗೆ ಬೀಳದಂತೆ ಕಾಪಾಡಿರೆಂದು ಬೇಡಿಕೊಳ್ಳುವುದು ಅವಶ್ಯಕವಾಗಿದೆ. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು, ಶಕ್ತಿಯು ನಿರಂತರವೂ ಆತನವೇ ಆಗಿವೆ. ಕೊನೆಯಲ್ಲಿ ಮತ್ತೆ ಸ್ತುತಿಯೊಂದಿಗೆ ಮುಗಿಸಬೇಕು. ರಾಜ್ಯವು, ಬಲವು, ಶಕ್ತಿ ನಿರಂತರವೂ ನಿನ್ನವೇ ಆಗಿವೆ. ಇಂತಹ ದೊಡ್ಡ ದೇವರನ್ನು ಆರಾಧಿಸುವುದಕ್ಕಾಗಿ ಆಲಯಗಳಿಗೆ ಹೋಗೋಣ. ವೈಯಕ್ತಿಕವಾಗಿಯೂ ಸಮೂಹವಾಗಿಯೂ ಸಭಿಕರೆಲ್ಲರೊಂದಿಗೆ ಸೇರಿ ಕರ್ತನನ್ನು ಆರಾಧಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಅಭ್ಯಾಸವಾಗಿ, ಆಚಾರವಾಗಿ ಯೇಸು ಕಲಿಸಿರುವ ಪ್ರಾರ್ಥನೆಯನ್ನು ಮಾಡಿ ಮುಗಿಸುವವರಾಗಿರದೆ, ಅದರಲ್ಲಿರುವ ಪ್ರತಿ ಅಂಶವನ್ನು ಗ್ರಹಿಸಿ ಆಧ್ಯಾತ್ಮಿಕ ಜೀವಿತಕ್ಕೆ ಅನ್ವಯಿಸಿಕೊಂಡು ನಿಮ್ಮ ನೀತಿಯನ್ನು, ರಾಜ್ಯವನ್ನು ಹುಡುಕುವವರಾಗಿ, ನಿಮ್ಮ ಚಿತ್ತವನ್ನು ಮಾಡುವವರಾಗಿ, ನಿಮ್ಮ ಸಹಾಯಕ್ಕಾಗಿ ಬೇಡಿಕೊಳ್ಳುವವರಾಗಿ, ನಿಮ್ಮ ನಾಮಕ್ಕೆ ಮಹಿಮೆ ಸಲ್ಲಿಸುವವರಾಗಿ, ನಿಮ್ಮನ್ನೇ ಸ್ತುತಿಸುವವರಾಗಿರುವುದಕ್ಕಾಗಿ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾಗಿರುವ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ನೀವು ನನಗೆ ಬೇಡಿಕೊಳ್ಳಿರಿ, ಸದುತ್ತರ ದಯಪಾಲಿಸುತ್ತೇನೆಂದು ದೇವರು ಹೇಳಿದ್ದಾರೆ. ತಪ್ಪದೇ ದೇವರು ಸಹಾಯ ಮಾಡ್ತಾರೆ. ನೀವು ಕೂಡ ಪ್ರಾರ್ಥಿಸಿರಿ. ಈ ದಿನ ಭಾನುವಾರವಲ್ಲವೋ? ನಿಮ್ಮ ಚರ್ಚ್ಗಳಿಗೆ ದಯಮಾಡಿ ತಪ್ಪದೇ ಹೋಗಿರಿ. ಸಭೆಯಾಗಿ ಕೂಡಿ ಸೇರಿ ಕರ್ತನನ್ನು ಆರಾಧಿಸಿರಿ. ಒಂದು ವೇಳೆ ಇತರ ದೇಶದಲ್ಲಿ ಇದ್ದು ಆರಾಧನೆಗೆ ನೀವು ಹೋಗಲು ಅವಕಾಶ ಇಲ್ಲದಿರುವಾಗ, ನೀವು ನಿಮ್ಮ ಅನುಕೂಲ ಸಮಯದಲ್ಲಿ ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ದೇವರ ವಾಕ್ಯ ಕೇಳಿ ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳಿರಿ. ಬರೀ ಲೈವ್ ಆಗಿ ದೇವರ ವಾಕ್ಯ ಕೇಳಿ ಸುಮ್ಮನೆ ಮನೆಯಲ್ಲಿರಬೇಡಿ. ದಯಮಾಡಿ ದೇವರ ಆಲಯಕ್ಕೆ ಹೋಗಿ ದೇವರನ್ನು ಆರಾಧಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.